ಲೊಕೇಶನ್ ಮಲ್ರಿವಾನ್ವಾಡಿ, ನೆಲಮಂಗಲ ತಾಲೂಕು. ನಮ್ಮ ಅಕ್ಕನ್ ಕಳ್ಸೋರಕ್ಕಾಗ್ಲಿಲ್ಲ, ನಮ್ಮ ಅಮ್ಮನ್ ಕೊಟ್ಬಿಡ್ಲು ಅವಳಿಗೆ ಅಷ್ಟೇ ಗೈಸ್. ಸುಮ್ನೆ ಅನ್ನ ಸಾಂಬಾರು, ಹೆಸರುಕಾಳು, ಹಪ್ಳ, ಬಜ್ಜಿ. ನಾವು ದಿಲೀಪ ಮಾತಾಡ್ಬೇಕು ಅಂತ ಪ್ರತಿ ಸಲ ಒತ್ತಾಯ ಮಾಡ್ತೀವಿ. ನಾವು ದಿಲೀಪನ್ ಫ್ಯಾನ್ಸ್. ನಾನು ಮಾತಾಡಲ್ಲ, ಅದಾಗಲ್ಲ. ಇಲ್ಲ, ದಿಲೀಪನ್ ಫ್ಯಾನ್ಸ್ ನಾವು. ದಿಲೀಪನ್ಗೆ ಜೈ. ನಮ್ಮ ಅಜ್ಜಿ ಮಿಡ ಸೀರೆ ಹಾಕೊಂಡ್ ಬಂದಿದೆ. ಇದೆಲ್ಲ ಹೊಸ ಸೋಫಾ ಎಲ್ಲ ನೋಡಿ, ಇಂಟೀರಿಯರ್ ನೋಡಿ ಗೈಸ್ ಮೀಟ್ ದಿಸ್ ಇಸ್ ಬಿಂದು. ನನ್ನ ಕಾಲೇಜಲ್ಲೇ ಓದ್ತಿರೋದು, BCA ಓದ್ತಿದ್ದಾಳೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ತಾನು ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅತ್ತೆ ಊರು ಹೋಗ್ತಿದ್ದೀವಿ, ಬಿಕಾಸ್ ಅವ್ರ ಊರಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಇದೆ. ಸೊ ಇವಾಗ ನೋಡಿ ಬರ್ತಿದ್ದಾಳೆ ಆ್ಯಂಡ್ ಕೆಳಗೆ ಕ್ಯಾಬ್ ವೇಟ್ ಮಾಡ್ತಿದ್ದೆ. ಸೊ ಹೋಗಬೇಕು, ಇಲ್ಲೇ ನೆಲಮಂಗಲ ಅಲ್ವಾ. ಸೊ ವಿತೌಟ್ ಬಸ್ಸಲ್ಲೆಲ್ಲ ಬೇಡ, ಸುಮ್ಮನೆ ರಿಸ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಕ್ಯಾಬ್ ಬುಕ್ ಮಾಡಿದ್ದೀವಿ. ಟೈಮ್ ಆಗಿದೆ, ಬನ್ನಿ ಹೋಗೋಣ. ನೀನು ಕಿಸ್ದಿನ ಇನ್ನೊಂದ್ಸಲ ಇಡ್ಸ್ಕೊ. ಹಾಯ್ ಮೇಡಮ್. ಎಲ್ಲ ಚೆನ್ನಾಗಿದೆ. ಇಲ್ಲಿದ್ದಳು ನೋಡಿ, ಕ್ಯಾಮ್ರಾಲೆಲ್ಲ ಹುಡುಕಿ ಇಲ್ಲಿ ಬಂದವಳು. ಬೇಜಾರಾಗೋಗವಳು ಹಿಂದೆ ಇರೋದಕ್ಕೆ. ಸುಸ್ತಾಗೋಯ್ತಾ? ಅಕ್ಕ ಜೊತೆ ಇರೋದು ಇವಾಗ. ಏನೇ ಹೇಳು, ತಲೆ ನೋವ್ತಿದೆ ಅಂತೆ ಗಾಯ್ಸ್. ಮುಂದೆನೆ ಬರಲ್ಲ ಗಾಯ್ಸ್. ಈ ಲೆವೆಲಿಗೆ ಬ್ಲಾಗ್ ಯಾರು ಮಾಡ್ತಾರೆ? ನಾನೇ ಮಾಡೋದು. ನೋಡಿ ಗೈಸ್, ಈ ಹುಡುಗಿ ಇಲ್ಲೂ ಬಿಡಲ್ಲ. ಏನ್ ತಿನ್ನಕ್ ಮಾಡಿದ್ದಾರೆ ಅಂತ ನೋಡ್ತಿದ್ದಾರೆ ಗೈಸ್. ನಮ್ಮ ಅಕ್ಕನ್ ಕಳ್ಸೋರಕ್ಕಾಗ್ಲಿಲ್ಲ, ನಮ್ಮ ಅಮ್ಮನ್ ಕೊಟ್ಬಿಡ್ಲು ಅವಳಿಗೆ ಅಷ್ಟೇ ಗೈಸ್. ಸುಮ್ನೆ ಫೋಟೋಗ್ ಅಷ್ಟೇ, ಅವಳ ಕೈಲಿ ಏನೂ ಆಗಲ್ಲ. ವೇಸ್ಟ್. ಈಗ ನಾವೇನೋ ಅಡ್ಗೆ ಜಗಯ್ಯ ಬಂದಿದ್ದಾರೆ, ನಮ್ಮ ಚಿಕ್ಕಪ್ಪ ಅವ್ರೇನೋ ಅಡ್ಗೆ ಮಾಡಕ್ ಬಂದಿದ್ದಾರೆ, ಮತ್ತೆ ದೇವಸ್ಥಾನ ಪೂಜೆಗೆ ಬಂದಿದ್ದಾರೆ. ಮತ್ತೆ ಸನ್ಮಾನಿ ಜಗಯ್ಯ ಹೇಳು. ಬಲ್ವಾಡಿಗೆ ಬಂದಿದೀವಿ. ದೇವಸ್ಥಾನ ಫಂಕ್ಷನ್ ಅದೇ, ಬಸವಣ್ಣ ದೇವಸ್ಥಾನ ಫಂಕ್ಷನ್ ಮಾಡ್ತಾ ಇದೀವಿ. ಈಗ ಅಡಿಗೆ ಊಟ ಎಲ್ಲ ಇದೆ. ಅನ್ನ ಸಾಂಬಾರು, ಹೆಸರುಕಾಳು, ಹಪ್ಳ, ಬಜ್ಜಿ. ಸ್ಪೆಷಲ್ ಬೆಳಿಗ್ಗೆ ಎಲ್ಲ, ಈಗ ಎಲ್ಲ ಬೆಳಗ್ಗೆ ಸ್ಪೆಷಲ್ ಅಂತ. ಏನೋ ಹೇಳ್ತಿಲ್ಲ ಗೈಸ್, ಸ್ವಲ್ಪ ಸಂಕೋಚ, ಎಲ್ರಿಗೂ ಸಂಕೋಚ, ಯಾರು ಮಾತಾಡಲ್ಲ ಅಂತಾರೆ. ನಾನು ಒಬ್ಳೆ ಮಾತಾಡಿದ್ರೆ ನೀವ್ ಯಾರು ನೋಡೋದೇ ಇಲ್ಲ ಅಂತೀರಾ. ಇವರು ದಿಲೀಪನ್ ಫ್ರೆಂಡು ಅಜಯ್ ಅಂತ. ಮಾತಾಡಿ ಸ್ವಲ್ಪ. ಏನು ಮಲ್ರಿವಾನ್ವಾಡಿ ಗ್ರಾಮದಲ್ಲಿ ಈ ದಿನ ಬಸವೇಶ್ವರ ದೇವಸ್ಥಾನದ ಓಪನಿಂಗ್ ಇದೆ. ಅದರಿಂದ ನಾವು ಅಲ್ಲಿ ನೋಡ್ತಾ ಇರ್ಬೋದು ನೀವು.
ಬೂಂದಿ ಎಲ್ಲಾ ತರ ಊಟ ಪ್ರಸಾದ ಕೊಡ್ತಾ ಇದೀವಿ ಅಷ್ಟೇ. ಇಷ್ಟಾನ ಮಾತಾಡಿದಾರಲ್ಲ, ಬನ್ನಿ ಸಂಜೆತನ ಹತ್ರ ಮಾತಾಡ್ಸೋಣ. ನಂಗೆ ಆಕ್ಚುಲಿ ತಲೆ ನೋಡ್ತಿದೆ, ಇವ್ರು ನೋಡಿದ್ರೆ ತುಂಬಾ ಡಿಲೇ ಮಾಡ್ತಿದ್ದಾರೆ. ಇಲ್ಲಿ ಏನಾದ್ರು ಬಜ್ಜಿ ಹಾಕಿದಾರ, ಏನಾದ್ರು ತಿನ್ನೋಣ ಅಂತ ಬಂದ್ರೆ ಇವ್ರನ್ನ ಕಳಿಸ್ತಾ ಇದಾರೆ. ನೋಡೋಣ. ಅಂಡ್ ನಮ್ಮ ಅಜ್ಜಿ ನಿಖಿಲ್ ಎಲ್ಲ ಬರ್ತಿದಾರಂತೆ. ಆಕ್ಚುಲಿ ಒಂದ್ ಸೆಲೆಬ್ರೇಷನ್ ಇದೆ ಗೈಸ್. ಹುಡುಗಿ ಯಾವಾಗ್ಲೂ ಸೆಲೆಬ್ರೇಷನ್ ಅಂತ ಅನ್ಕೊಂಬೇಡಿ, ಒಂದ್ ಪುಟ್ಟ ಸೆಲೆಬ್ರೇಷನ್ ಇದೆ, ಆಮೇಲೆ ತೋರಿಸ್ತೀನಿ. ಅಂಡ್ ಸಂಜೆ ತನ ನೋಡ್ಸಿದ್ರೆ ಉಟ್ಕೊಂಡಿದ್ದಾರೆ ನೋಡಿ ಗೈಸ್. ಚೆನ್ನಾಗಿದೆ ಅಲ್ಲ, ಬ್ಯಾಕ್ ಗ್ರೌಂಡ್ ಚೆನ್ನಾಗಿಲ್ವಂತೆ. ಇವ್ರಿಗೆ ಏನೋ ಒಂದ್ ಇದ್ದೇ ಇರುತ್ತೆ ಗೈಸ್, ಎಷ್ಟು ಫೋಟೋ ತೆಗಿಯಕ್ಕೆ. ಪಾಯ್ಸ ಗೈಸ್, ಪಾಯ್ಸ ಗೈಸ್. ನಮ್ಮ ಅಕ್ಕನ ಚಾನಲ್ ಇರೋದು, ಬಟ್ ಪ್ರಮೋಷನ್ ಮಾಡ್ತಿರೋದು ನಾನು. ಎಲ್ರತ್ರ ನಾನು ಕೇಳಿಲ್ಲ, ಅವರೇ ಬಂದ್ಬಿಟ್ಟು ಯಾವ ಚಾನಲ್ ಏನೋ ಹಿಂಗ್ ಮಾತಾಡ್ತಿದ್ವಲ್ಲ, ಎಲ್ರು ಬಂದ್ಬಿಟ್ಟು ಏನೋ ಯಾವ ಚಾನಲ್ ಅಂತ ಹೇಳಿ ಇದೆ. ಏನ್ ಚಾನಲ್ ವ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡಿ ನಮಗೂ ಕೊಡಿ ಅಂತ ಕೇಳಿದ್ದಾರೆ. ಥ್ಯಾಂಕ್ ಯು ಅಷ್ಟೇ ಗೈಸ್. ನೀವು ಸಬ್ಸ್ಕ್ರೈಬ್ ಮಾಡಿ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಮನೆಗೆ ಹೋಗಿ ನಾವು ವ್ಲಾಗೇ ಮಾಡಿಲ್ಲ. ಐ ಮೀನ್ ಇಂಟ್ರೊಡಕ್ಷನ್ ಅಲ್ಲಿ ತುಂಬಾ ಅರ್ಜೆಂಟ್ ಅಲ್ಲಿ ಸೀರೆ ಉಡಿಸಿ ಕಳಿಸ್ಬಿಟ್ರು ನಾವು. ಇವಾಗ ಮನೆಗೆ ಹೋಗಿ ನೋಡೋಣ ಯಾರಾದ್ರೂ ಈ ತರ ಮನೇಲಿ ಏನ್ ಮಾಡ್ತಾರೆ. ಗೈಸ್ ಬೆಳ್ಳಗಿದ್ದೀನಿ ಅಂತ ಹುರ್ಕೊಂಡೋಳೆ ಗೈಸ್. ನಾನು ಹೈಟ್ ಇದ್ದೀನಿ ಗೈಸ್. ಹೈಟ್ ಏನಿಲ್ಲ ಗೈಸ್, ವಿ ಆರ್ ಸಮ. ಓಕೆ ಬಾ. ಸೂಪರಾ ನೋಡಿ ಗೈಸ್, ನಮ್ಮ ಅಜ್ಜಿ ಮಿಡ ಸೀರೆ ಹಾಕೊಂಡ್ ಬಂದಿದೆ. ಅತ್ತೆ ತಲೆ ನೋವುತ್ತಿತ್ತು, ಹಿಂಗ್ ಒತ್ತದಾಗ ಆಗ್ತಿತ್ತು. ಓಕೆ ಲಿಸನ್, ನಿಮ್ ಮನೆ ಹೋಮ್ ಟೂರ್ ಮಾಡ್ತೀನಿ, ಓಕೆನಾ? ಇಲ್ಲ ಬೇಡ. ನೋಡಿ ಗೈಸ್, ಅವ್ರ ಅಕೌಂಟ್ ಅಲ್ಲೇ ರಿವೀಲ್ ಮಾಡ್ತಾರಂತೆ, ನೋಡೋಣ. ಇವಾಗ ಬನ್ನಿ ಒಳಗ್ ಹೋಗೋಣ, ಸ್ವಲ್ಪ ತೋರಿಸ್ತೀನಿ. ಓಕೆ ನಮ್ಮ ಅತ್ತೆ ಮನೆ ತುಂಬಾ ಹಳೇದು, ಆಗಿನ ಕಾಲದಂತ ಎಲ್ಲ ಅನ್ಕೊಂಬೇಡಿ. ಇವಾಗ ಒಂದು 4-5 ವರ್ಷ ಆಯ್ತು. ನೋಡಿ ಸೂಪರ್ ಆಗಿ ಬಿಲ್ಡ್ ಮಾಡಿದ್ದಾರೆ. ನೋಡಿ ಇದೆಲ್ಲ ಹೊಸ ಸೋಫಾ ಎಲ್ಲ. ನೋಡಿ ಇಂಟೀರಿಯರ್ ನೋಡಿ ಗೈಸ್. ನೋಡಿ ಇದು ನಮ್ ಚಾಂದಿಗೆ ಕ್ರಿಸ್ಮಸ್ ಬಂದಿದ್ದು ಗೈಸ್, ಸೀಕ್ರೆಟ್ ಸ್ಯಾಂಟಾ ಅಂತ. ಸೀಕ್ರೆಟ್ ಸ್ಯಾಂಟಾ ಅಂತ ಅಂದ್ಬಿಟ್ಟು ಬುದ್ಧ ಕೊಟ್ಟಿದ್ದಾರೆ. ಸೊ ಇವಾಗ ಸ್ವಲ್ಪ ರೆಸ್ಟ್ ಮಾಡೋಣ, ಆಮೇಲೆ ಊಟ ಆದ್ಮೇಲೆ ಬೇಕಂದ್ರೆ ಹೋಗಿ ಊಟ ಮಾಡ್ಕೊಂಡ್ ಬರೋಣ. ಐ ಮೀನ್ ಅಡ್ಗೆ ಆದ್ಮೇಲೆ ಹೋಗಿ ಊಟ ಮಾಡ್ಕೊಂಡ್ ಬರೋಣ. ಇವಾಗ ಸ್ವಲ್ಪ ರೆಸ್ಟ್ ಮಾಡೋಣ. ತಲೆ ನೋವುತ್ತಿದೆ ಗೈಸ್. ಗೈಸ್ ಮೀಟ್, ದಿಸ್ ಇಸ್ ಬಿಂದು. ನನ್ನ ಕಾಲೇಜಲ್ಲೇ ಓದ್ತಿರೋದು, BCA ಓದ್ತಿದ್ದಾಳೆ. ಎಷ್ಟೋ ಜನಕ್ಕೆ ನನ್ನ ತಂಗಿ ಅಂತಾನೆ ಗೊತ್ತಿಲ್ಲ. ಆ್ಯಂಡ್ ಈ ಚಿಲ್ಟರೆ ಪುಲ್ಟರೆಗಳು ಕಷ್ಟ ಸುಖ ಮಾತಾಡ್ತಿದ್ದಾರೆ. ಹಾಯ್ ಸಂಜನಾ, ಏನ್ ಸಮಾಚಾರ? ಹೇಳ್ಬೇಕೆಲ್ಲ ನೀವೇ. ಸುಮ್ನೆ. ಹೌದಾ? ಸುಮ್ನೆ ಸ್ವಲ್ಪ ಓದೋಣ ಅಂತ. ಸ್ವಲ್ಪ ಓದ್ತಾವಂತೆ, ಅದು ಬೇಡ ಅಂತ ಸ್ವಲ್ಪ ದಿನ, ಆಮೇಲೆ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಸ್ಟಾರ್ ಡಿಆಕ್ಟಿವೇಟ್ ಮಾಡಿದ್ರೆ ಹೆಂಗೆ? ಆಕ್ಚುಲಿ ಗೈಸ್, ಇದು ನಮ್ಮ ಮನೆ ಅಂದ್ರೆ ಇದು ಇಲ್ಲೇ ಇರೋದು. ಊಟದ ಪಂಕ್ತಿ ಫುಲ್ ಆಗಿದೆ, ಸೊ ವಿ ಆರ್ ವೇಟಿಂಗ್. ಇಲ್ಲೇ ಕೂತ್ಕೊಂಡು ನೋಡಿ, ಹತ್ರ ಇರೋದ್ರಿಂದ ಅಡ್ವಾಂಟೇಜ್. ಈ ಊರಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಗೈಸ್, ಒಂದೊಂದು ಹೆಜ್ಜೆಗೂ ಒಂದೊಂದು ದೇವಸ್ಥಾನ. ಇಲ್ಲೊಂದು ದೇವಸ್ಥಾನ ಇದೆ, ಅಂಡ್ ಇಲ್ಲೊಂದು ದೇವಸ್ಥಾನ ಇದೆ, ಆ ಕಡೆ ಇದು ಸೆಂಟ್ರಲ್ ಒಂದು ದೇವಸ್ಥಾನ ಇದೆ. ಆಲ್ಮೋಸ್ಟ್ ಈ ಊರ್ ಮಧ್ಯದಲ್ಲೇ ಒಂದು 10 ದೇವಸ್ಥಾನ ಇದೆ ಅಲ್ಲ, ಒಂದು 10-15 ಇದೆ ಅಲ್ಲ, 10-15 ದೇವಸ್ಥಾನ ಇದೆ ಈ ಊರಲ್ಲಿ. ನಿಜವಾಗ್ಲೂ ಹೆಜ್ಜೆಗೂ ಇದೆ. ಇಲ್ಲಿಗೇನೆ ಒಂದ್ 7 ದೇವಸ್ಥಾನ. ಗೈಸ್ ನಮ್ಮ ಅಕ್ಕ ನನ್ನನ್ ಬಿಟ್ಟು ಊಟ ಕೂತಿದ್ದಾಳೆ. ಹೆಂಗ್ ಅನ್ಸ್ತಿದೆ ಅಂದ್ರೆ, ನಾನು ಅಲ್ಲಿ ಸಂಜೆನ ಕಾಯ್ತಿದೀವಿ ನೆಕ್ಸ್ಟ್ ಪಂತಿಗೆ. ಹಿಂದೆಗಡೆ ನಿಂತ್ಕೊಂಡು ಹಬ್ಬಾ ನಮ್ಮ ಅಕ್ಕ ನನ್ನನ್ ಬಿಟ್ಟು ತಿಂತವಳು ಗೈಸ್. ಎಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿ ನಾವು ವಿಡಿಯೋ ಮಾಡ್ಕೊಡ್ತೀವಿ, ಬೆಲೆನೇ ಇಲ್ಲ ಗೈಸ್. ಇದು ಬಿಂದು ಅಕ್ಕ. ಹರ್ಷಿತ್ ಅಕ್ಕ, ಹೆಂಗಿದೆ ಊಟ? ಯಾರ್ ಮಾಡಿರೋದು ಹೇಳು? ಜಗಯ್ಯ, ನನ್ ಚಿಕ್ಕಪ್ಪ ಮಾಡಿರೋದು ಗೈಸ್. ಶ್ರೀ ಬಸವೇಶ್ವರ ಸ್ವಾಮಿಯ ಜೀರ್ಣೋದ್ಧಾರ ಕಾರ್ಯವು ಸುಶೀಲವಾಗಿ ನಡೆಯುತ್ತಿದೆ. ಲೊಕೇಶನ್ ಮಲ್ರಿವಾನ್ವಾಡಿ, ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ.
ಇಲ್ಲಿಗೆ 2 ಕಡೆಯಿಂದ ಬರ್ಬೋದು. ಸೊಂಡೆಗಪ್ಪ ಬೈಪಾಸ್ ಇಂದ ಬರ್ಬೋದು ಮತ್ತು ಕುಣಿಗಲ್ ಬೈಪಾಸ್ ಇಂದ ಕೂಡ ಬರ್ಬೋದು. ಧನ್ಯವಾದಗಳು. ದಿಲೀಪ ಮತ್ತೆ ನಾವು ದಿಲೀಪ ಮಾತಾಡ್ಬೇಕು ಅಂತ ಪ್ರತಿ ಸಲ ಒತ್ತಾಯ ಮಾಡ್ತೀವಿ. ನಾವು ದಿಲೀಪನ್ ಫ್ಯಾನ್ಸ್. ನಾನು ಮಾತಾಡಲ್ಲ, ಅದಾಗಲ್ಲ. ಇಲ್ಲ, ದಿಲೀಪನ್ ಫ್ಯಾನ್ಸ್ ನಾವು. ದಿಲೀಪನ್ಗೆ ಜೈ. ಇವ್ರ ಕಮೆಂಟ್ ಹಾಕಿದ್ರೆ ನಿಮಗೆ ಇವರಾ ಸರಿ, ಥ್ಯಾಂಕ್ ಯು ಎಲ್ರಿಗೂ. ಗೈಸ್, ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ತುಂಬಾ ಲೇಟ್ ಆಗಿದೆ, ವ್ಲಾಗ್ ಕೂಡ ಲೆಂತಿ ಆಗಿದೆ. ನಾಳೆ ವ್ಲಾಗ್ ನಾನು ಸಪರೇಟ್ ಆಗಿ ಸ್ಟಾರ್ಟ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಂಧ್ಯಾ ತನು ಚಾನಲ್ ಸಪೋರ್ಟ್ ಮಾಡಿ.